ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಒಂದು ರೆಸ್ಟೋರೆಂಟ್ ಸ್ಟೈಲ್ ಹೋಟೆಲಲ್ಲಿ ಮಾಡ್ತಾರಲ್ಲ ಆ ಥರ ಒಂದು ಗೋಬಿ ಮಟರ್ ಮಸಾಲ ಮಾಡೋಣ. ಯಾಕಂದರೆ ಇದು ಗೋಬಿ ಈ ಸೀಸನಲ್ಲಿ ತುಂಬ ಫ್ರೆಶ್ ಆಗಿ ಸಿಗುತ್ತಲ್ವ. ಆಮೇಲೆ ಇದು ಬಟಾಣಿ ಕೂಡ ತುಂಬ ಫ್ರೆಶ್ ಆಗಿರುತ್ತೆ ಈ ಸೀಸನಲ್ಲಿ. ಇವೆರಡನ್ನೂ ಈ ಸೀಸನಲ್ಲಿ ಉಪಯೋಗಿಸೋದು ತುಂಬ ಬೆಸ್ಟ್. ಅದರಿಂದ ನಾನೊಂದು ಸ್ಮಾಲ್ ಸೈಜ್ ಹೂಕೋಸು ತೊಗೊಂಡಿದ್ದೀನಿ, ಅಂದರೆ ಗೋಬಿ ಅಥವಾ ಗೋಬಿ ಅಂತಾರಲ್ಲ ಅದು ತೊಗೊಂಡಿದ್ದೀನಿ. ಅದನ್ನು ಹಿಂದ್ಗಡೆ ನಾನು ಈ ಥರ ಫ್ಲವರ್ ಥರ ಕಟ್ ಮಾಡಿಕೊಂಡು ಅದು ಹಿಂದ್ಗಡೆ ಈ ಥರ ಸೀಳ್ತಾ ಇದ್ದೀನಿ. ಇದನ್ನ ಈ ಥರ ಯಾಕೆ ಕಟ್ ಮಾಡ್ಕೋತೀನಿ ಅಂದರೆ ಸ್ವಲ್ಪ ಕುಕ್ಕಿಂಗ್ ಫಾಸ್ಟಾಗಿ ಆಗಲಿ ಅಂತ. ಏನಾಗುತ್ತೆ ಅಂದರೆ ಮೇಲ್ಗಡೆ ಎಲ್ಲ ಬೆಂದ್ಬಿಡುತ್ತೆ, ಆದರೆ ಹಿಂದ್ಗಡೆ ಅದು ಗಟ್ಟಿಯಾಗಿರುತ್ತಲ್ಲ ಆ ಪೋರ್ಷನ್ ಬೇಯಲ್ಲ. ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ನಾನು ಬಿಸಿನೀರು ತೊಗೊಂಡಿದ್ದೀನಿ, ಒಂದು 2 ಕಪ್ನಷ್ಟು. ಅದರಲ್ಲಿ ಅರಿಶಿನ ಹಾಕ್ಕೊಂಬಿಟ್ಟು ಇದನ್ನು ವಾಶ್ ಮಾಡ್ತೀನಿ. ಮೊದಲಿಗೆ ಒಂದು ಸತಿ ಆಲ್ರೆಡಿ ನಾನು ವಾಶ್ ಮಾಡಿದ್ದೀನಿ. ಇದನ್ನು ಮತ್ತೆ ನಾವು ಈ ಅರಿಶಿನದ ನೀರಲ್ಲಿ ವಾಶ್ ಮಾಡ್ಕೊಳ್ಳೋಣ. ಯಾಕಂದರೆ ನಿಮಗೆ ಗೊತ್ತೇ ಇದೆ, ಹುಳ ಎಲ್ಲ ಭಾಳ ಇರುತ್ತೆ ಇದರೊಳಗೆ. ಅದರಿಂದ ಇದನ್ನು ಒಂದು ಸತಿ ಈ ಥರ ವಾಶ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಇದು ಬಿಸಿ ನೀರಿದು. ಈಗ ನಾನು ಇದನ್ನು ಮಾಡ್ಕೊಂಡಿದ್ದೀನಿ. ಒಂದು 2-3 ನಿಮಿಷ ಅದರೊಳಗೆ ಇಟ್ಬಿಟ್ಟು ತೆಗೆದಿಡ್ತಾ ಇದ್ದೀನಿ ಹೊರಗಡೆ. ಇದನ್ನೆಲ್ಲ ಕ್ಲೀನ್ ಆಗುತ್ತೆ ಇದನ್ನ. ಸೊ ಇದು ಅರಿಶಿನ ಇರೋದ್ರಿಂದ ಇದು ಅದು ಕ್ಲೀನ್ ಮಾಡಿಬಿಟ್ಟು ಮತ್ತು ಅದು ಡಿಸ್ಇನ್ಫೆಕ್ಟೆಂಟ್ ಥರ ಆ್ಯಕ್ಟ್ ಮಾಡುತ್ತೆ. ಅದರಿಂದ ಅರಿಶಿನ ಯೂಸ್ ಮಾಡೋದು ಒಳ್ಳೆಯದು. ಇದಕ್ಕೊಂದು ನಾನು ಮಸಾಲ ತಯಾರು ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಒಂದು 2 ಸ್ಪೂನು ನಾನು ಧನಿಯಾ ಪುಡಿ ಹಾಕ್ಕೋತಾ ಇದ್ದೀನಿ. ಅದಾದ ನಂತರ ಜೀರಿಗೆ ಪುಡಿ 1 ಸ್ಪೂನು, ಆಮೇಲೆ ಖಾರ ಪುಡಿ ಒಂದು 2 ಸ್ಪೂನ್ ಹಾಕ್ಕೋತೀನಿ. ಇದೇನು ಖಾರ ಪುಡಿ ಇದೆಯಲ್ಲ ಅದು ನಿಮ್ಮ ಇಷ್ಟ, ನಿಮ್ಗೆ ಬೇಕಾದ್ರೆ ಕಡಿಮೆ ಹಾಕ್ಕೋಬೋದು. ಸ್ವಲ್ಪ ನಾನು ಕಾಳು ಮೆಣಸಿನ ಪುಡಿ ಕೂಡ ಹಾಕ್ಕೋತಾ ಇದ್ದೀನಿ, 1/4 ಚಮಚ. ನೋಡಿ, ಬೇಕಿದ್ರೆ ನೀವು ಹಾಕ್ಕೋಬೋದು. ಖಾರ ಅಷ್ಟೇ, ಅದು ನಿಮ್ಗೆ ಇಷ್ಟಪಟ್ಟು ಖಾರ ತಿನ್ನೋರಿದ್ರಷ್ಟೇ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಅದನ್ನು ಬಿಡ್ಬೋದು. ಈಗ ನಾನು ಒಂದು 1/4 ಕಪ್ನಷ್ಟು ನೀರು ಹಾಕ್ಕೊಂಡು ಈ ಥರ ಮಸಾಲಾನ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ. ಈಗ ಇದಕ್ಕೆ ಒಂದು 2 ದೊಡ್ಡ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣಂತೆ ಈ ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು. ಈಗ ನಾನೇನು ಮಾಡ್ತೀನಿ ಅಂದರೆ ಇದೇನು ಮಾಡ್ಕೊಂಡಿದ್ದೀನಲ್ಲ ಹೂಕೋಸನ್ನು ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಗೋಬಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾವು ಏನು ಮಾಡ್ಕೋಬೇಕಂತಂದ್ರೆ ಒಂದು 4-5 ನಿಮಿಷ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಏನು ನಾವು ಚೆನ್ನಾಗಿ ಪೂರ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಇದು ಬೇಗ ಬೆಂದ್ಬಿಡುತ್ತೆ. ಒಂದು 4-5 ನಿಮಿಷ ನೀವು ಆ ಥರ ರೆಡಿ ಮಾಡಿಕೊಂಡು ಅದಾದ ನಂತರ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳಿ. ಸ್ವಲ್ಪ ನೋಡಿ, ಲೈಟಾಗಿ ಮೇಲ್ಗಡೆ ಲೈಟ್ ಬ್ರೌನಿಷ್ ಕಲರ್ ಬಂದಿದೆ, ಈ ಥರ ಆದರೆ ಸಾಕು. ಇದಾದ ನಂತರ ಒಂದು 3 ದೊಡ್ಡ ಸ್ಪೂನಷ್ಟು ನಾನು ಎಣ್ಣೆ ತೊಗೊಂಡಿದ್ದೀನಿ. ಸ್ವಲ್ಪ ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ. ಜೀರಿಗೆ ಹಾಕ್ಕೋತಾ ಇದ್ದೀನಿ 1 ಸ್ಪೂನಷ್ಟು. ಈಗ ಒಂದು ಪಲಾವ್ ಎಲೆ, ಒಂದು ಚಕ್ಕೆ ಪೀಸ್ನ ಹಾಕ್ಕೊಂಡಿದ್ದೀನಿ. ಈಗ ನಾನು ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಈಗ ಸಣ್ಣದಾಗಿ ಹೆಚ್ಕೊಂಡ್ರೆ ಏನಾಗುತ್ತೆ ಅಂದರೆ ಬೇಯೋಕ್ಕೆ ಟೈಮು ತೊಗೊಳ್ಳಲ್ಲ, ಆಮೇಲೆ ಮಸಾಲೆ ಚೆನ್ನಾಗಿ ಪ್ರಿಪೇರ್ ಆಗುತ್ತೆ. ಇದು ಈ ಥರ ಚೆನ್ನಾಗಿ 1 ನಿಮಿಷ ಫ್ರೈ ಮಾಡಿಕೊಂಡು ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೋತಾ ಇದ್ದೀನಿ. ಪೇಸ್ಟ್ ಬೇಕಾದ್ರೆ ಪೇಸ್ಟ್ನೂ ಹಾಕ್ಕೋಬೋದು, ಆದರೆ ಇದು ಫ್ರೆಶ್ನೆಸ್ ಕೊಡುತ್ತೆ ಈ ಥರ ಕಟ್ ಮಾಡಿಕೊಂಡ್ರೆ. ಅದಾದ ನಂತರ ಒಂದು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ನಿಮಗೆ ಬೇಕಿದ್ರೆ ನೀವು ಹಾಕ್ಕೋಬೋದು, ಇಲ್ಲದ್ರೆ ಬಿಡ್ಬೋದು. ಇದನ್ನು ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಬರಬೇಕು, ಅದರ ತನಕ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ನಾನು ಮಸಾಲೆ ಏನು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಇದ್ರೊಳಗೆ ಹಾಕ್ತಾಯಿದ್ದೀನಿ. ಡೈರೆಕ್ಟ್ ಮಸಾಲೆ ಪುಡಿನೂ ಹಾಕ್ಬೋದು. ಇದು ಹಾಕೋದ್ರಿಂದ ಏನಾಗುತ್ತೆ, ಮಸಾಲೆ ಸುಡಲ್ಲ. ಸ್ವಲ್ಪ ಇದನ್ನು ಒಂಚೂರು 1 ನಿಮಿಷ ಈ ಥರ, ಭಾಳ ತನಕ ಏನು ಬೇಕಾಗಿಲ್ಲ, 1 ನಿಮಿಷ ಎಲ್ಲ ಮಸಾಲೆ ಫ್ರೈ ಆಗೋಕ್ಕೆ. ಅಷ್ಟಾದ ತಕ್ಷಣ ನಾನು ಟೊಮೆಟೊನ 1-2 ಟೊಮೆಟೊನ ಮೀಡಿಯಮ್ ಸೈಜ್ ಟೊಮೆಟೊನ ನಾನು ಈ ಥರ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಪೇಸ್ಟ್ ಥರ ಮಿಕ್ಸಲ್ಲಿ ಹಾಕ್ಕೊಳ್ಳೋದು, ನೀರು ಹಾಕ್ಕೋಬೇಡಿ, ಹಾಗೆ ಪೇಸ್ಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಇದು ಎಣ್ಣೆ ಎಲ್ಲ ರಿಲೀಸ್ ಆಗಬೇಕು ಸೈಡಿಗೆ, ಅದಾಗೋ ತನಕ ಕುಕ್ ಮಾಡಬೇಕು. ಒಂದು 3-4 ನಿಮಿಷ ತೊಗೊಳುತ್ತೆ ಅಷ್ಟೇ, ಮತ್ತೇನಿಲ್ಲ. ನೋಡಿ, ಈಗ ಇದೆಲ್ಲ ಸೈಡಿಗೆಲ್ಲ ಎಷ್ಟು ಚೆನ್ನಾಗಿ ಎಣ್ಣೆ ರಿಲೀಸ್ ಆಗಿಬಿಟ್ಟು ಆಮೇಲೆ ಚೆನ್ನಾಗಿ ಟೊಮಾಟೊ ಎಲ್ಲ ಕುಕ್ ಆಗಿದೆ. ಇವಾಗ ಇದಾದ ನಂತರ ನಾನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ. ಆಫ್ ಮಾಡಿಕೊಂಡು ಇದನ್ನು ನಾನು ಮೊಸರನ್ನ ಹಾಕ್ತಾಯಿದ್ದೀನಿ. ಒಂದು 1/4 ಕಪ್ನಷ್ಟು ಹುಳಿ ಮೊಸರು ಮಾತ್ರ ಹಾಕಬೇಡಿ. ಈ ಪಲ್ಯಗಳಿಗೆಲ್ಲ ಹುಳಿ ಮೊಸರು ಹಾಕಿದರೆ ಟೊಮೆಟೊ ಇರುತ್ತಲ್ಲ, ಟೊಮೆಟೊನೂ ಹುಳಿ, ಅದನ್ನು ಹುಳಿ ಆಗುತ್ತೆ. ಟೊಮೆಟೊ ಜಾಸ್ತಿ ಹುಳಿ ಇಲ್ಲಿದ್ರೂ ಪರವಾಗಿಲ್ಲ, ಆದರೆ ಹುಳಿ ಆಗೇ ಆಗುತ್ತೆ ಎಷ್ಟೊತ್ತಿದ್ರೂ. ಅದರಿಂದ ಇದಕ್ಕೆ ಒಂದು 1/4 ಕಪ್ನಷ್ಟು ಮೊಸರು ಹಾಕ್ಕೊಂಡು ಅದನ್ನೆಲ್ಲ ನೋಡಿ, ಮೊಸರೆಲ್ಲ ಆಫ್ ಮಾಡಿ ಹಾಕ್ಕೊಂಡಿದ್ನಲ್ಲ, ಸೊ ಈಗ ಅದು ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಒಂದು 2 ನಿಮಿಷ ಆದಮೇಲೆ. ಅದಾದ ನಂತರ ನಾನು ಬಟಾಣಿ ಒಂದು 1/4 ಕಪ್ಪು, ಇದು ಫ್ರೆಶ್ ಬಟಾಣಿನೇ ನಾನು ಬೇಯಿಸ್ಕೊಂಡಿದ್ದೀನಿ, ಒಂದು 1/4 ಕಪ್ ಹಾಕ್ಕೊಂಡಿದ್ದೀನಿ. ಇದಾದ ನಂತರ ನಾನೇನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಈ ಗೋಬಿ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಬಿಸಿ ನೀರು ಹಾಕ್ಕೊಳ್ಳಿ. ಯಾವಾಗಲೂ ಪಲ್ಯ ಮಾಡಬೇಕಾದ್ರೆ ನೀವು ನೀರು ಹಾಕ್ಕೋಬೇಕಾದ್ರೆ ಆದಷ್ಟು ಬಿಸಿ ನೀರು ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಅದ್ರ ಟೆಂಪ್ರೇಚರ್ ಒಂದೇ ಸಲಿಗೆ ಡೌನ್ ಆಗೋಲ್ಲ, ಆವಾಗ ಕುಕ್ಕಿಂಗ್ ಪ್ರಾಸೆಸ್ಸು ಸ್ಟಾಪ್ ಆಗೋಲ್ಲ. ನಡುವೆ ಕುಕ್ಕಿಂಗ್ ಪ್ರಾಸೆಸ್ ಸ್ಟಾಪ್ ಆಗಿಬಿಟ್ರೆ ನಡುವೆ ಏನಾಗುತ್ತೆ ಅಂದರೆ ಟೇಸ್ಟು ಕಡಿಮೆ ಆಗುತ್ತೆ. ನೀವು ಗ್ಯಾಸ್ ಆಫ್ ಮಾಡಿ ಮತ್ತೆ ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀರಾ ಅನ್ನೋ ಥರ ಆಗುತ್ತೆ.
ಆದಷ್ಟು ಬಿಸಿನೀರು ಹಾಕ್ಕೊಳ್ಳಿ. ಸ್ವಲ್ಪ ಗರಂ ಮಸಾಲ, ಅದಾದ ನಂತರ ಈ ಕಸ್ತೂರಿ ಮೇಥಿ ಇರುತ್ತಲ್ಲ, ಕಸೂರಿ ಮೇಥಿ ಏನಂತಾರಲ್ಲ, ಅದನ್ನು ಒಂದು 2 ದೊಡ್ಡ ಸ್ಪೂನ್ ಹಾಕಿದ್ದೀನಿ. ಯಾಕಂದರೆ ಅದ್ರ ಟೇಸ್ಟ್ ಇದ್ರ ಜೊತೆಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಈ ಟೊಮೊಟೊ ನಾನು ಒಂದು ಅರ್ಧ ಟೊಮೊಟೊನ ಈ ಥರ, ಅದು ಬರೀ ಸೆಂಟ್ರ್ ಪಾರ್ಟ್ ಹಾಕಿಲ್ಲ, ಬರೀ ಸೈಡಿಂದ ಅಷ್ಟೇ ಟೊಮೊಟೊ ಪೆಟಲ್ಸ್ ಇರುತ್ತಲ್ಲ ಅದನ್ನಷ್ಟೇ ಹಾಕಿದ್ದೀನಿ. ಜ್ಯೂಸಿ ಪಾರ್ಟ್ ಎಲ್ಲ ಹಾಕಿಲ್ಲ. ಸ್ವಲ್ಪ ಶುಂಠಿನ ನಾನು ಎಳೆಯಾಗಿ ಕಟ್ ಮಾಡಿಕೊಂಡು ಅದನ್ನು ಹಾಕಿದ್ದೀನಿ. ಅದಕ್ಕೆ ಜಿಂಜರ್ ಜೂಲಿಯನ್ಸ್ ಅಂತಾರೆ. ಅದನ್ನು ಹಾಕ್ಬಿಟ್ಟು ಒಂದೇ ಒಂದು ನಿಮಿಷ ಬಿಸಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ ಹಿಂಗೆ ರೆಸ್ಟೋರೆಂಟಲ್ಲಿ ತಿಂತೀವಲ್ಲ ಅದೇ ಥರ ನಿಮಗೆ ನೋಡೋಕ್ಕೂ ಅದೇ ಥರ ಫೀಲಿಂಗ್ ಬರುತ್ತೆ. ಆಮೇಲೆ ಗೋಬಿನ ನಾವು ಭಾಳ ಹೊತ್ತು ಬೇಯಿಸಬಾರ್ದು, 4 ರಿಂದ 5 ನಿಮಿಷ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಈ ಥರ ಮಾಡ್ಕೊಂಡು ನೋಡಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.